ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಈ ದಿನ ಬಾಯಿಗೆ ಸ್ವಲ್ಪ ಖಾರ ಖಾರ ತುಂಬಾ ಒಳ್ಳೆ ಟೇಸ್ಟ್ ಮಾಡ್ತಕ್ಕಂಥ ಒಂದು ಚಿಕನ್ನಿನ ಒಂದು ಗ್ರೀನ್ ಫ್ರೈ. ಇದನ್ನ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಬ್ಯೂಟಿಫುಲ್ ಫ್ರೈನ ಮಾಡ್ಕೊಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಸುಲಭ ಇರುತ್ತೆ. ಈವನ್ ಬಿಗಿನರ್ಸ್ ಸಹ ಇದನ್ನ ಕಣ್ಮುಚ್ಚಿ ಕಣ್ತಿರೋದ್ರೊಳಗಡೆ ಇದನ್ನ ಮಾಡ್ಬಿಡ್ಬಹುದು. ಇಷ್ಟು ಸುಲಭವಾಗಿರ್ತಕ್ಕಂಥ ಈ ಒಂದು ಚಿಕನ್ ಫ್ರೈನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ನಡೀರಿ, ಅದ್ಭುತವಾದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಯಾವ ರೀತಿ ಮಾಡ್ಬೇಕಂತ ನೋಡುವ. ಮೊದಲನೇದಾಗಿ ಇಲ್ಲಿ ನಾನೊಂದು 600 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದು ವಿತ್ ಬೋನ್ ಅಂಡ್ ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ವಿತ್ ಸ್ಕಿನ್ ಇದ್ರೇನೆ ಇದಕ್ಕೆ ತುಂಬಾನೇ ಒಂದು ರುಚಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಮೊದಲನೇದಾಗಿ ಒಂದು ಮ್ಯಾರಿನೇಷನ್ ಮಾಡ್ಬೇಕಾಗುತ್ತೆ. ಸಿಂಪಲ್ ಮ್ಯಾರಿನೇಷನ್ ಕಂಡ್ರೆ ಜಾಸ್ತಿ ಏನಿಲ್ಲ. ಬರೀ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪಲ್ಲಿ ಅರ್ಧದಷ್ಟು ಮಾತ್ರ. ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಅರ್ಧದಷ್ಟು ಅಂದ್ರೆ ಸರಿ ಸುಮಾರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಸೊ ಈಗ ಇದನ್ನೆಲ್ಲ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳುವ. ಇಷ್ಟೇ, ಈ ಮ್ಯಾರಿನೇಷನ್ ಆಗಿದೆ. ಇದು ಈಗ ಇದನ್ನ ಒಂದು 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಟ್ಬಿಡುವ. ಈಗ ನೋಡಿ ಸ್ನೇಹಿತರೆ, ಒಂದು ಈಸಿ ಅಂಡ್ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮಸಾಲೆ ತೋರಿಸ್ಕೊಡ್ತೀನಿ. ಸೊ ಇದ್ರಲ್ಲಿ ಮೊದಲನೇದಾಗಿ ಏನಾಗುತ್ತೆ, ಒಂದು ಅರ್ಧ ಕಟ್ ನಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಸೊ ಇದನ್ನ ಒಂದು ಅರ್ಧ ಕಪ್ ನಷ್ಟು ಬೇಕಾಗುತ್ತೆ. ಇದೇ ಇದರಲ್ಲಿ ಮೇನ್ ಫ್ಲೇವರ್ ಅಂಡ್ ಕಲರ್ ಕೊಡ್ತಕ್ಕಂಥದ್ದು. ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೊಳ್ತೇನೆ. ಹಾಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಅಂದ್ರೆ ನಿಮ್ಮ ಏರಿಯಾದಲ್ಲಿ ಯಾವ ಮಿರ್ಚಿ ಏನಿರುತ್ತೆ, ಅದು ಎಷ್ಟು ಖಾರ ತಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಅನುಗುಣವಾಗಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನಕಾಯಿಗಳನ್ನ ಹಾಕೊಂಡ್ಬಿಡಿ. ಮತ್ತೆ ಈ ಹೋಲ್ ಫ್ರೈಗೆ ಇಷ್ಟ ಬೇಕಾಗಿರುತ್ತೆ. ನೋಡಿ, 1 ಇಂಚಷ್ಟು ಚಕ್ಕೆ, ಒಂದು 10-12 ಕರಿಮೆಣಸು, ಒಂದು 4-5 ಲವಂಗ, ಇಷ್ಟನ್ನ ಹಾಕೊಂಡ್ಬಿಡ್ತೇನೆ. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಫ್ರೈಡ್ ಆನಿಯನ್ಸ್, ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದನ್ನ ಹಾಕಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರ್ತೇನೆ. ನೋಡೋಲ್ಲ ಸ್ನೇಹಿತರೆ, ಇಷ್ಟು ಒಂದು ಫೈನ್ ಆಗಿ ಇದನ್ನ ಅರಿಬೇಕಾಗತ್ತೆ. ಸೊ ಈಗ ಈ ಮಸಾಲೆ ಅಂತಕ್ಕಂಥದ್ದು ರೆಡಿ ಆಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ, ಮಸಾಲೆ ಎಲ್ಲ ಆಗಿದ್ದಾಗಿದೆ. ಈಗ ಈ ಫ್ರೈ ಯಾವ ರೀತಿ ಮಾಡ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವ ತರ ಒಂದು ಯುಟೆನ್ಸಿಲ್ ನ ಇದನ್ನ ಚೂಸ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ, ಈ ತರ ಒಂದು ವೈಡ್ ಓಪನ್ ಆಗಿರ್ತಕ್ಕಂಥ ಒಂದು ಫ್ಲಾಟ್ ಬಾಟಮ್ ಇರ್ತಕ್ಕಂಥ ಒಂದು ಪ್ಯಾನ್ ತಗೊಳ್ಳಿ. ಸ್ವಲ್ಪ ತಳ ದಪ್ಪ ಇರಲಿ. ಸೊ ಆಗೇನಾಗುತ್ತೆ, ನಿಮಗೆ ಡ್ರೈ ಫ್ರೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೇರೆದ್ರಲ್ಲಿ ಮಾಡಕ್ ಆಗೋದಿಲ್ಲ ಅಂತ ಅಲ್ಲ, ಈ ತರ ಒಂದು ಫ್ಲಾಟ್ ಬಾಟಮ್ ಇದ್ರೆ ನಿಮ್ಗೆ ಅಡುಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ನೋಡಿ, ಈಗ ಈ ಪ್ಯಾನ್ ಅಂತಕ್ಕಂಥದ್ದು ಬಿಸಿ ಆಗಿದೆ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೇನೆ. ನೋಡಿ, ಎಣ್ಣೆ ಚಂದ ಹೊಗೆ ಆಡ್ತಾ ಇದೆ, ಬಿಸಿ ಆಗಿದೆ. ಫಸ್ಟ್ ಫ್ಲೇಮ್ ಅನ್ನ ಕಮ್ಮಿ ಮಾಡಿ ಈಗ ಇದರಲ್ಲಿ 1-2 ಚಿಟಿಕೆ ಅಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಇಲ್ಲಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಏನಿದೆ, ಇದರಲ್ಲಿ ಒಂದು 10-15 ಬೆಳ್ಳುಳ್ಳಿ ಅಷ್ಟು ತಗೊಂಡಿದೆ. ಇದರಲ್ಲಿ ಅರ್ಧದಷ್ಟು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿಯನ್ನ ಹಾಕೊಳ್ತೇನೆ. ಹಾಗೆ 1-2 ಎಷ್ಟಷ್ಟು ಕರಿಬೇವಿನ ಸೊಪ್ಪು. ಈಗ ಇದನ್ನೆಲ್ಲ ಚಂದ ಫ್ರೈ ಮಾಡ್ಕೊಳ್ಳುವ. ನೋಡಿ, ಈಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಈ ಒಂದು ಚಿಕನ್ ಅನ್ನ ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಈಗ ಬೇಕಾದ್ರೆ ನೀವು ಫ್ಲೇಮ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಫ್ಲೇಮ್ ಅನ್ನ ಜಾಸ್ತಿ ಮಾಡಿ ಇವಾಗ ಏನಿದೆ, ಈ ಒಂದು ಚಿಕನ್ ಅಂತಕ್ಕಂಥದ್ದು ಏನಿದೆ, ನೀರೆಲ್ಲ ಇದು ಆವಿ ಆಗಬೇಕು. ಇದ್ರಲ್ಲಿ ಮೇಲ್ಗಡೆ ಒಂದು ರೆಡ್ ಸ್ಪಾಟ್ಸ್ ಅಂತಕ್ಕಂಥದ್ದು ಬರಬೇಕು. ನೀವು ನನ್ನನ್ನು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಇದನ್ನ ಮಿಲಾಡ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಈ ಮಿಲಾಡ್ ಎಫೆಕ್ಟ್ ಬರೋದಕ್ಕೆ ಈ ತರ ಒಂದು ವೈಡ್ ಓಪನ್ ಪ್ಯಾನ್ ಇದ್ರೆ ನಿಮಗೆ ತುಂಬಾನೇ ಸುಲಭ ಆಗುತ್ತೆ. ಬಟ್ ಮಿಲಾಡ್ ಎಫೆಕ್ಟ್ ಬರಬೇಕು ಅಂತ ಹೇಳಿದ್ರೆ ನೆನಪಿರ್ಲಿ, ಯಾವುದೇ ಕಾರಣಕ್ಕೂ ಲಿಡ್ ನ ಮಾತ್ರ ಕ್ಲೋಸ್ ಮಾಡ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ನೀವು ಆಫ್ಟರ್ ಅಂಡ್ ಬಿಫೋರ್ ನೋಡ್ತಾ ಇದ್ರೆ ನೀರು ಎಷ್ಟು ಮಟ್ಟಿಗೆ ಇದು ಹೋಗಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಚಿಕನ್ ಚಂದ ಬೆಂದಿರುತ್ತೆ. ಈ ಚಿಕನ್ ಅಂತಕ್ಕಂಥದ್ದು ಏನಿದೆ, ಅದರದೇ ಒಂದು ಫ್ಯಾಟ್ ಅಲ್ಲಿ ಇದು ಕುಕ್ ಆಗುತ್ತೆ. ಸೊ ಆಗ್ಲೇ ಒಂದು ಬ್ಯೂಟಿಫುಲ್ ಫ್ಲೇವರ್ ಅಂತಕ್ಕಂಥದ್ದು ನಿಮ್ಗೆ ಎನ್ಹಾನ್ಸ್ ಆಗಿ ಬರ್ತಕ್ಕಂಥದ್ದು. ನೋಡಿ, ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಚಿಕನ್ ನೋಡಿ, ಬೇಕಾದ್ರೆ ಮೇಲ್ಗಡೆ ಎಲ್ಲ ಇಲ್ಲಿ ರೆಡ್ ಸ್ಪಾಟ್ಸ್ ಇದೆ. ಸೊ ಈ ತರ ಬಂದಾಗ್ಲೇ ಇದನ್ನ ಮಿಲಾಡ್ ಎಫೆಕ್ಟ್ಸ್ ಅಂತ ಕರೀತಾರೆ. ಸೊ ನೋಡಿ, ಈಗ ಸ್ವಲ್ಪ ಗ್ಯಾಪ್ ನ ಈ ರೀತಿ ಮಾಡ್ಕೊಳ್ಳಿ. ಇದರಲ್ಲಿ ಮಿಕ್ಕಿರ್ತಕ್ಕಂಥ ಈ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ತೇನೆ.
ಇದ್ರ ಜೊತೆಗೆ ನಾವು ಮಾಡಿದ್ವಲ್ಲ ಈ ಮಸಾಲೆಯನ್ನ ಹಾಕೊಂಡ್ಬಿಡುವ. ಹಾಕಕ್ಕಿಲ್ಲ, ರೆಸಿಪಿಯ ಹೋಲ್ ಡೈನಾಮಿಕ್ಸೇ ಚೇಂಜ್ ಆಗ್ಬಿಡುತ್ತೆ. ಸೊ ಈಗ ಏನ್ ಮಾಡಬೇಕು, ಫ್ಲೇಮನ್ನ ಮೀಡಿಯಂ ಆಗಿ ಮಾಡ್ಕೊಳ್ಳಿ. ಈಗ ಈ ಮಸಾಲೆನ ಈ ಒಂದು ಚಿಕನ್ನಿನ ಫ್ಯಾಟ್ ಮತ್ತೆ ಎಣ್ಣೆ ಜೊತೆ ಇದನ್ನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಫ್ಲೇಮನ್ನ ಜಾಸ್ತಿ ಮಾಡ್ಕೊಳ್ಳಿ. ಹೈ ಮಾಡ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನ ಕೈನ ಮುಗಿಸ್ತಾನೆ ಈ ತರನೇ ಮಿಕ್ಸ್ ಮಾಡ್ತಾ ಇದನ್ನ ಕುಕ್ ಮಾಡಬೇಕು. ಎಲ್ಲಿವರೆಗೂ ಇದರ ಹಸಿ ವಾಸನೆ ಇರುತ್ತಲ್ಲ, ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ. ನೋಡ್ರಿ, ಕಲರ್ ನೋಡ್ತಾ ಇದ್ರೇನೆ ಟೆಂಟ್ ಆಗ್ತಾ ಇದೆ, ಅಷ್ಟು ಚಂದ ಇದೆ ಇದು. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿ ಎಲ್ಲ ಕುಕ್ ಆಗಿದೆ. 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಿದೆ. ಇದರ ಹಸಿ ವಾಸನೆ ಸಹ ಹೋಗಿದೆ. ಸೊ ಈಗ ಬಂದ್ಬಿಟ್ಟು ಇಂಪಾರ್ಟೆಂಟ್ ಸ್ಟೆಪ್, ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನ ಹಾಕೊಳ್ಳುವ. ಇದು ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ, ಡ್ರೈ ಕನ್ಸಿಸ್ಟೆನ್ಸಿ ಎಲ್ಲ ಈಗ ಗೊತ್ತಾಗಕ್ಕೆ ಶುರು ಆಗ್ಬಿಡುತ್ತೆ. ಈಗ ಕ್ಲೀನ್ ಆಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ಈಗ ಚಿಕನ್ ಅಂತಕ್ಕಂಥದ್ದು ಏನಿದೆ, ಬರೀ ಒಂದು 70% ಕುಕ್ ಆಗಿದೆ ಅಷ್ಟೇ. ನಮಗೆ ಇನ್ನ ಒಂದು 30% ಕುಕ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಏನ್ ಮಸಾಲೆ ಮಾಡಿದ್ನಲ್ಲ, ಈ ಮಸಾಲೆ ಮಾಡಿರೋ ಮಿಕ್ಸಿಯಲ್ಲೇ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕೊಂಡ್ಬಿಡ್ತೀನಿ. ಜಾಸ್ತಿ ನೀರು ಹಾಕಕ್ ಹೋಗ್ಬೇಡಿ. ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಸೈಡ್ ಇಂದ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ಇವಾಗ ಚಿಕನ್ ಬೇಯೋದಕ್ಕೆ ಇಷ್ಟು ನೀರಾದ್ರೆ ನಮಗ್ ಸಾಕಾಗುತ್ತೆ. ಸೊ ಒಮ್ಮೆ ಇದನ್ನ ಕ್ಲೀನ್ ಆಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಿಡ್ನ ಕ್ಲೋಸ್ ಮಾಡ್ತಾನೆ, ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಡ್ತಾನೆ. ಒಂದು 15 ನಿಮಿಷಗಳ ಕಾಲ ಇದೇ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಕುಕ್ ಮಾಡಬೇಕು. ನಿಮಗೆ ನೀರೇನಾದ್ರೂ ಕಮ್ಮಿ ಇದ್ರೆ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕೈಯನ್ನ ಅಲ್ಲಾಡಿಸ್ರಿ, ಆಗ ತಳ ಹಿಡಿದಿರ ಇರುತ್ತೆ. ನೋಡಿ, ಈಗ ಮಧ್ಯದಲ್ಲಿ ಒಮ್ಮೆ ಮಿಕ್ಸ್ ಮಾಡುವ, ಯಾಕಂದ್ರೆ ತಳ ಹಿಡಿಬಾರ್ದು ಅಂದ್ಬಿಟ್ಟು. ನೋಡಿ, ಆಲ್ರೆಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಪರ್ಫೆಕ್ಟ್ ಆಗಿ ಇದು ಬರ್ತಾ ಇದೆ. ಈಗ ಏನ್ ಮಾಡ್ಬಿಡ್ತೀನಿ, ಒಂದು ಸ್ವಲ್ಪ ನಾನು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೆ ಅಂತ ಹೇಳ್ತೀನಲ್ಲ, ಈ ಬೆಳ್ಳುಳ್ಳಿ ಎಲ್ಲ ಇದ್ರಲ್ಲಿ ಹಾಕೊಂಡ್ಬಿಡ್ತೀನಿ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಈ ಹಸಿ ಕರಿಬೇವು ಈಗ ಬೇಕಾದ್ರೆ ಹಾಕೊಳ್ಳಿ, ಇದು ಅಷ್ಟೇ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಸಿ ಕರಿಬೇವಿನ ಫ್ಲೇವರ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಇದು ಬಂದ್ಬಿಟ್ಟು ಕಸ್ತೂರಿ ಮೇಥಿ. ಇದನ್ನ ನಾನು ರೋಸ್ಟ್ ಮಾಡ್ಬಿಟ್ಟು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ 1-2 ಚೀಟಿಗೆ ಅಷ್ಟು ಹಿಂಗ್ ಮೇಲ್ಗಡೆ ಹಾಕೊಳ್ತೀನಿ. ಇದು ಒಂದು ಒಳ್ಳೆ ಘಮ ಕೊಡುತ್ತೆ. ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಡುವ. ಈಗ ಇದು ಇನ್ನ ಸ್ವಲ್ಪ ಕುಕ್ ಆಗ್ಬೇಕಲ್ವಾ. ಸೊ ಹಾಗಾಗಿ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತೀನಿ, ಫ್ಲೇಮ್ ಮೀಡಿಯಂ ಇಡ್ತೀನಿ. ಒಂದು 10 ನಿಮಿಷಗಳ ಕಾಲ ಮತ್ತೆ ಇದನ್ನ ಇದೇ ರೀತಿ ಕುಕ್ ಆಗಲಿಕ್ಕೆ ಬಿಟ್ಬಿಡುವ. ನೋಡಿ ಸ್ನೇಹಿತರೆ, ಈಗ ಕರೆಕ್ಟ್ ಆಗಿ ಒಂದು 10-15 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡ್ತೀನಿ. ನೀವು ನೋಡ್ರಿ, ಇಲ್ಲಿ ಎಣ್ಣೆ ಎಲ್ಲ ಯಾವ ರೀತಿ ತೇಲ್ತಾ ಇದೆ. ಇದೇನ್ ಗೊತ್ತಾ, ಚಿಕನ್ ಇನ್ನಲ್ಲಿ ಇರ್ತಕ್ಕಂಥ ಒಂದು ಫ್ಯಾಟ್ ಮತ್ತೆ ಎಣ್ಣೆ. ಈ ಒಂದು ಫ್ಯಾಟ್ ಮತ್ತೆ ಎಣ್ಣೆಲೆ ಚಿಕನ್ ಕುಕ್ ಆಗುತ್ತಲ್ಲ, ಅದ್ರದ್ದು ಫ್ಲೇವರೇ ಡಿಫ್ರೆಂಟ್. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇದು ಬಂದಿದೆ ಅಂದ್ಬಿಟ್ಟು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ, ಅಷ್ಟು ಟೆಂಪ್ಟಿಂಗ್ ಆಗಿದೆ. ನೋಡಿ, ಆ ಒಂದು ಕಲರ್ ನೋಡಿ, ಆ ಒಂದು ಟೆಕ್ಸ್ಚರ್ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು ಯಾವ ಒಂದು ರೆಸ್ಟೋರೆಂಟ್ಸ್ ಅಲ್ಲೂ ಸಹ ಈ ತರ ಒಂದು ರೆಸಿಪೀಸ್ ರಿವೀಲ್ ಮಾಡಲ್ಲ. ನಮ್ಮ ಚಾನಲ್ ಅಲ್ಲಿ ಇದನ್ನ ರಿವೀಲ್ ಮಾಡಿದೀನಿ ಇವತ್ತು. ನೋಡಿ, ಈಗ ಈ ಹರಿಯಾಲಿ ಫ್ರೈ ಅಥವಾ ಈ ಒಂದು ಗ್ರೀನ್ ಚಿಕನ್ ಫ್ರೈ ಅಂತಕ್ಕಂಥದ್ದು ರೆಡಿ ಆಗಿದೆ. ಈಗ ಸಿಂಪಲ್ ಪ್ಲೇಟಿಂಗ್. ಆಹಾ, ಕ್ಲಾಸ್ ಆಗಿ ಕಾಣಿಸ್ತಾ ಇಲ್ಲ ನೋಡ್ರಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ ಕಲರ್ ನೋಡಿ, ಆ ಒಂದು ಫ್ಲೇವರ್, ಆ ಒಂದು ಘಮ ನೀವು ಮನೇಲಿ ಮಾಡಿದ್ರೆ ಮಾತ್ರ ನಿಮ್ಗೆ ಇದು ಗೊತ್ತಾಗತ್ತೆ. ಖಂಡಿತ ಇದನ್ನ ನಾನು ಹೇಳಿರೋ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ಸುಲಭ ಇರುತ್ತೆ. ಈವನ್ ಬಿಗಿನರ್ಸ್, ಹೊಸದಾಗಿ ಅಡಿಗೆ ಕಲಿತಿರೋರು ಸಹ ಇದನ್ನ ಕಣ್ಮುಚ್ಚಿ ಕಣ್ ತೆರೆದ್ರಗಡೆ ಮಾಡ್ಬಿಡ್ಬೋದು. ಇದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮಾತ್ರ ಮರಿಬಾರ್ದು, ಆಯ್ತಾ? ಆಹಾ, ಬ್ಯೂಟಿಫುಲ್. ಆ ಪರಿಮಳ ಏನ್ ಸಖತ್ತಾಗಿದೆ ಗೊತ್ತಾ, ಎಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಬಂದಿದೆ ಗೊತ್ತಾ. ಟೇಸ್ಟ್ ಮಾತ್ರ ನಾನ್ ಗ್ಯಾರಂಟಿ ಕೊಡ್ತೀನಿ, ಇನ್ನೊಂದು ಲೆವೆಲ್, ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ ಹಾಕ್ತಾನೆ, ನಮ್ಮೆಲ್ಲ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಸಹ ಲೈಕ್ ಮಾಡ್ಬಿಡಿ. ಕೆಲಸ ಅದು ಆಗ್ಬಿಡುತ್ತೆ. ಇದೆಲ್ಲ ಫ್ರೀನಪ್ಪ. ಮತ್ತೆ
ಹಾಗಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಾನು ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.